ಹಲೋ ಹಾಯ್ ಗುಡ್ ಮಾರ್ನಿಂಗ್, ಹರೇ ಕೃಷ್ಣ. ಹೇಗಿದ್ದೀರಿ ಎಲ್ಲ? ಇವತ್ತು ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳಿಗೆ ಸ್ಕೂಲಿಗೆ ಹೊರಡುವ ಟೈಮಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ 5:45 ಆಯ್ತು. ಇಲ್ಲಿ ನಾನು 5:30ಗೆ ಎದ್ದೆ. ಅವಳಿಗೆ ಟಿಫಿನ್ ರೆಡಿ ಮಾಡಬೇಕಲ್ಲ, ಹಾಗೆ ನೋಡಿ ನಾನು ಎಂಥ ಗ್ರೇಪ್ಸ್ನ ಒತ್ತಿ ನೋಡೋದಂತ. ನಾನು ಸಾಫ್ಟ್ ಇದ್ದರೆ ಅವಳು ತಿನ್ನೋದಿಲ್ಲ, ಸೊ ಹಾರ್ಡ್ ಇದ್ದರೆ ಮಾತ್ರ ತಿನ್ನೋದು. ಹಾಗೆ ಗ್ರೇಪ್ಸ್ ಯಾವುದೆಲ್ಲ ಹಾರ್ಡಿತ್ತು ಅದನ್ನ ಹಾಗಿದೆ. ಸ್ವಲ್ಪ ಸ್ಮೂತಾಗಿದ್ದರೆ ಸ್ಮ್ಯಾಶಿ ಥರ ಆದರೆ ಅವಳು ತಿನ್ನೋದೇ ಇಲ್ಲ. ಹಾಗೆ ಇವತ್ತು ಅವಳಿಗೆ ಸೆಕೆಂಡ್ ಟಿಫಿನಿಗೆ ಗ್ರೇಪ್ಸ್ ಮತ್ತು ಸ್ಟ್ರಾಬೆರಿ ಕೊಡುವ ಅಂತಿದ್ದೀನಿ. ಸೊ ಎರಡನ್ನ ನಾನು ಚೆಂದ ನೀರಲ್ಲಿ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಹೊತ್ತಿಟ್ಟಿದ್ದೆ. ಆಮೇಲೆ ನಾನು ಹೀಗೆ ಟಿಶ್ಯೂ ಪೇಪರಲ್ಲಿ ಹಾಕಿ ಅದನ್ನ ಕಟ್ ಮಾಡಿ ಅವಳಿಗೆ ಟಿಫಿನ್ಗೆ ಹಾಕೋದು. ಬಿಕಾಸ್ ಸ್ವಲ್ಪ ಹೊತ್ತು ಇಡಬೇಕು ನಾವು, ಇಲ್ಲಾದರೆ ಅದರಲ್ಲಿ ಜರ್ಮ್ಸ್ ಎಲ್ಲ ಇರ್ತದಲ್ಲ. ಹಾಗೆ ಸೆಕೆಂಡ್ ಟಿಫಿನ್ಗೆ ನಾನು ಜಾಸ್ತಿಯಾಗಿ ಫ್ರೂಟ್ಸೇ ಕೊಡ್ತಾ ಇರ್ತೀನಿ. ಬಿಕಾಸ್ ಫಸ್ಟ್ ಟಿಫಿನ್ಗೆ ನಾನು ಬ್ರೇಕ್ಫಾಸ್ಟ್ ಟೈಪ್ ಏನಾದರೂ ಕೊಟ್ಟಿರ್ತೀನಿ. ಹಾಗೆ ಸೆಕೆಂಡ್ ಟಿಫಿನ್ ನಾನು ಫ್ರೂಟ್ಸ್ ಕೊಡೋದು ಅವಳಿಗೆ ಜಾಸ್ತಿಯಾಗಿ. ಬಿಕಾಸ್ ಅವರಿಲ್ಲಿ ಅರೌಂಡ್ 1:45ಗೆ ರೀಚ್ ಆಗ್ತಾರೆ. 1:45 ರೀಚ್ ಆದರೆ ಅರೌಂಡ್ 2:30 ನಾನು ಅವಳಿಗೆ ಊಟ ಕೊಡ್ತೀನಿ. ಊಟ ಎಲ್ಲ ರೆಡಿ ಇರ್ತದೆ. ಹಾಗೆ ಗ್ರೇಪ್ಸ್, ಸ್ಟ್ರಾಬೆರಿ ಮತ್ತು ಆ್ಯಸ್ ಯೂಶ್ವಲ್ ನಟ್ಸ್ ಕೊಡೋದು ಇವತ್ತು. ಇಲ್ಲಿ ನೋಡಿ ಜಟ್ಪಟ್ ಅಂತ ರೆಡಿ ಮಾಡ್ತಾಯಿದ್ದೀನಿ ಅವಳಿಗೆ ನಾನು ಸಜ್ಜಿಗೆ ರೊಟ್ಟಿ. ಇದು ಫಸ್ಟ್ ಟಿಫಿನ್ಗೆ ಸಜ್ಜಿಗೆ ರೊಟ್ಟಿ ಕೊಡೋದು. ಇದು ಸ್ವಲ್ಪ ಹಾರ್ಡಾದರೆ ತಿನ್ನೋದಿಲ್ಲ, ಇದು ಸಾಫ್ಟ್ ಇರಬೇಕು ಅವಳಿಗೆ. ಹಾಗೆ ಸಜ್ಜಿಗೆ ರೊಟ್ಟಿನ ಮಾಡಿ ಅದನ್ನ ಸಣ್ಣದಾಗಿ ಪೀಸ್ ಮಾಡಿ ಹಾಕಬೇಕು. ಇದು ಹೀಗೆ ಕೊಟ್ಟರು ಕೂಡ ತಿನ್ನೋದಿಲ್ಲ. ಮೊದಲು ಸ್ಟಾರ್ಟಿಂಗಲ್ಲಿ ಟಿಫಿನಲ್ಲಿ ಕೊಡೋದು ಯಾವುದು ತಿಂತಾ ಇರಲಿಲ್ಲ. ಈಗ ಪರವಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾಳೆ. ಅಂದರೆ ಅವಳಿಗೆ ಸ್ವಲ್ಪ ಬಿಸಿ ತಿಂದೇ ಅಭ್ಯಾಸ. ಹಾಗೆ ಯಾವಾಗಲೂ ಬಂದು ಹಾಗೆ ಬರ್ತಾಯಿತ್ತು ಟಿಫಿನ್. ಮಮ್ಮ ನನಗೆ ಅದು ಬಿಸಿ ಇರಲಿಲ್ಲ, ಕೋಲ್ಡ್ ಆಗಿತ್ತು, ತಿಂದಿಲ್ಲ ಅಂತ. ಈಗ ಸ್ವಲ್ಪ ಯೂಸ್ಡ್ ಆಗಿದ್ದಾಳೆ ಅವಳು. ಈಗ ನೋಡಿ ಅದು ತುಂಬ ಸಾಫ್ಟ್ ಆಗಿದೆ. ಹಾಗೆ ಇದನ್ನು ಈಗ ಪೀಸ್ ಮಾಡಿ ಹಾಕಿ ಅವಳ ಟಿಫಿನ್ಗೆ ಹಾಕೋದು. ಹಾಗೆ 2 ಟಿಫಿನ್ ರೆಡಿ ಮಾಡ್ತೀನಿ ನಾನು. ನೋಡಿ ಇಲ್ಲಿ ನಾನು ಹೀಗೆ ಕೈಯಲ್ಲಿ ಸ್ಮಾಲ್ ಪೀಸಸ್ ಮಾಡಿ ಟಿಫಿನ್ಗೆ ಹಾಕ್ತಾ ಇದ್ದೀನಿ. ಅದು ಜಾಸ್ತಿ ಹೋಗೋದಿಲ್ಲ, ಒಂದೇ ದೋಸೆ ಹೋಗೋದಾ, ಒಂದು ದೋಸೆ ಆದರೂ ಹೋಗಲಿ ಅಂತ. 2 ಬಿಡಿ, ಒಂದು ದೋಸೆ ಹೋದರೆ ಸಾಕು ಅಂತ. ಮೊದಲು ಒಂದು ಕೂಡ ಇಲ್ಲ, 2 ಟಿಫಿನ್ ಹಾಗೆ ಬರ್ತಾಯಿತ್ತು. ಆಮೇಲೆ ನಾನು ಹೇಳಿದೆ, ಇನ್ನು ಟೀಚರ್ಗೆ ಮೇಲ್ ಹಾಕೋದು, ವೀಡಿಯೋ ತೆಗೆದೆಲ್ಲ ಹಾಕೋದು, ಪೊಲೀಸಿಗೆ ಕಳಿಸೋದು, ಹಾಗೆ ಹೀಗೆ ಅಂತ. ಈಗ ಸ್ವಲ್ಪ ತಿಂತಾಳೆ. ಮಕ್ಕಳು ತಿನ್ನದಿದ್ದರೆ ಟೆನ್ಷನ್ ಅಲ್ಲ, ಖಾಲಿ ಹೊಟ್ಟೆಗೆ ಹೋಗ್ತಾಳೆ ಬೆಳಗ್ಗೆ. ಹಾಗೆ ರೀಸೆಂಟಾಗಿ ನಾವು ಅವಳನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಟ್ರಾಸೌಂಡ್ ಎಲ್ಲ ಮಾಡಿದ್ದೀವಲ್ಲ, ಅದೇ ಅವಳು ಖಾಲಿ ಹೊಟ್ಟೆಗೆ ಹೋಗಿ ಸರಿ ಟಿಫಿನ್ ಎಲ್ಲ ತಿನ್ನದೆ ಅವಳಿಗೆ ಅದು ಗ್ಯಾಸ್ ಎಲ್ಲ ಆಗಿ ಉಂಟಲ್ಲ, ಇದು ಸ್ಟೂಲ್ ಎಲ್ಲ ಸರಿ ಪಾಸ್ ಆಗದೆ ಹೊಟ್ಟೆ ನೋವು ಆಗಾಗ ಬರ್ತಾ ಇತ್ತು ಅಷ್ಟೇ. ಅದು ರೀಸೆಂಟಾಗಿ ನಾವು ಹೋಗಿ ಡಾಕ್ಟ್ರ್ ಹತ್ರ ಚೆಕ್ ಮಾಡುವಾಗ ಗೊತ್ತಾಯಿತು ನಮಗೆ. ಹಾಗೆ ಮಕ್ಕಳು ತಿನ್ನಬೇಕಲ್ಲ, ತಿನ್ನದಿದ್ದರೆ ಅದೇ ಟೆನ್ಷನ್ ನಮಗೆ. ನೋಡಿ ಈಗ ಇಲ್ಲಿ ಜಾಸ್ತಿ ನಾನು ಅವಳಿಗೆ ಫ್ರೂಟ್ಸ್, ವೆಜಿಟೇಬಲ್ ಎಲ್ಲ ಕೊಡ್ತಾ ಇರ್ತೀನಿ ಸೆಕೆಂಡ್ ಟಿಫಿನ್ಗೆ. ಇದೀಗ ಆಚೆ ಶಿಫ್ಟ್ ಮಾಡಿ ಸೆಕೆಂಡ್ ಟಿಫಿನ್, ಫಸ್ಟ್ ಟಿಫಿನ್ 2 ರೆಡಿ ಮಾಡಿ ಮಗಳು ಸ್ಕೂಲಿಗೆ ಹೊರಟ್ಲು. ಬೇಕಾ ಬೇಡವಾ, ಹೋಗ್ಲಾ ಬೇಡವಾ ಅಂತ ಹೋಗ್ತಿದ್ದಾಳೆ. ನೋಡಿ ಹೋಗೋ ಸ್ಟೈಲ್ ನೋಡಿ. ಪಾಪ ನಾವು ಹೇಳೋದು, ಅವರು ಕೂಡ ಬೆಳಗ್ಗೆ ಹೇಳ್ಬೇಕಲ್ಲ. ಇವಳನ್ನು 5:45ಗೆ ಎಬ್ಬಿಸ್ತೀನಿ. ಹಾಗೆ 6:30ಗೆ ರೆಡಿ ಆಗ್ತಾಳೆ. 6:40ಗೆ ಬಸ್ ಬರ್ತದೆ. ಹೊರಗೆ ಹೋಗಿ ವೆಯ್ಟ್ ಮಾಡೋದು. ಇಲ್ಲಿಂದ ತುಂಬ ದೂರ ಇದೆ, ಆಲ್ಮೋಸ್ಟ್ ಒಂದು 1 ಅವರ್ಸ್ ಜಾಸ್ತಿ ಇದೆ ಬಸ್ಸಲ್ಲಿ ಟ್ರಾವೆಲ್. ಹಾಗೆ ಪಾಪ ಬೇಗ ಹೇಳಬೇಕು. ಅಯ್ಯೋ, ಇಲ್ಲಿ ಎಂಥ ಕೆಲಸ ಮಾಡಿ ಬಂದಿದ್ದೀನಿ ನೋಡಿ. ಮಗಳನ್ನು ಸ್ಕೂಲಿಗೆ ಕಳಿಸಿ ಹೊರಗಡೆ ಫ್ರೆಂಡ್ಸ್ ಹತ್ರ ಕೂತ್ಕೊಂಡು ಮಾತಾಡಿ ಇಲ್ಲಿ ನೀರೆಲ್ಲ ಹೊರಗೆ ಬಂದಿದೆ, ಗಾರ್ಡನ್ ಇದ್ದು. ಇಲ್ಲೆಲ್ಲ ಹೀಗೆ ಹೊರಗೆ ಹೋಗುವಾಗಿಲ್ಲ ನೀರು, ಇದು ಮೇನ್ ರೋಡಿಗೆ ಹೋಗ್ತಾ ಇದೆ. ಹಾಗೆ ಸ್ವಲ್ಪ ರೂಲ್ಸ್ ಎಲ್ಲ ಉಂಟು. ಹಾಗೆ ಹೆದರಿಕೆ ಆಗ್ತಾ ಇತ್ತು, ಕೇಳಿದರೆ ಪೈಪ್ ಹೊಟ್ಟೆ ಆಗಿದೆ ಹೇಳೋದು. ಈಗ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಯಿತು. ಅಷ್ಟೊತ್ತು ನಾನು ವ್ಲಾಗ್ ಮಾಡಲಿಲ್ಲ. ಅವಳನ್ನು ಕಳಿಸಿದ ನಂತರ ನಾನು ಹೋಗಿ ಚೆಂದ ಮಲಗಿದ ಆಮೇಲೆ ಹೇಳೋದು 10:30ಗೆ. ಇಲ್ಲಿ ನೋಡಿ ತ್ರಿಮೂರ್ತಿಗಳು ಪಟ್ಟಂಗ ಆಗ್ತಿದೆ ಅಲ್ಲ, ಭಾರಿ ಮಾತಾಡ್ತಾ ಇದ್ದಾರೆ. ಮಕ್ಕಳಿಗೆ ವೆಯ್ಟ್ ಮಾಡೋದು. ನನ್ನ ಮಗಳು ಸ್ಕೂಲಿಂದ ಬಂದು ನೋಡಿ ಊಟ ಎಲ್ಲ ಮಾಡಿ, ಇಲ್ಲಿ ತುಂಬ ಬಟ್ಟೆ ಇದೆ ಫೋಲ್ಡ್ ಮಾಡಿಡಲಿಕ್ಕೆ. ಹಾಗೆ ಹೇಳಿದ್ಲು, ನಾನು ಅವರ ಮನೆಗೆ ಹೋಗಲಾ ಇವರ ಮನೆಗೆ ಹೋಗಲಾ ಅಂತ. ನಾನು ಹೇಳಿದೆ, ಎಲ್ಲೂ ಹೋಗಬೇಡ, ಏನಾದರೂ ಮಾಡು ಮನೇಲಿ ಕೂತ್ಕೊಂಡು ಅಂತ. ಅದಕ್ಕೆ ಅವಳು ಹೇಳಿದ್ಲು, ನಾನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಡ್ತೀನಿ ಅಂತ. ಆಯ್ತು, ಎಂತಾದರೂ ಮಾಡು ಅಂತ ಹೇಳಿದೆ. ನೋಡಿ ಬಟ್ಟೆ ಫೋಲ್ಡ್ ಮಾಡುವ ಇದು ನೋಡಿ ಸ್ಟೈಲ್. ಈ ಥರ ಎಲ್ಲಾದರೂ ನೋಡಿದ್ದೀರಾ? ಪ್ಲಗ್ ಪಾಯಿಂಟ್ ನೋಡಿ ಅಂತ ಎಲ್ಲಿದೆ ಅಂತ. ಇದು ನನ್ನ ಮಗಳ ವೇ ಆಫ್ ಅಯರ್ನಿಂಗ್ ಕ್ಲೋತ್ಸ್. ಎಂಥದಾಗಲಿ ಚೆಂದ ಮಡಿಚಿಡ್ತಾ ಇದ್ಲು ಕ್ಲೋತ್ಸನ್ನು. ಅವಕಾಶ ಕೊರಿಯರ್ಲ ಪೋಡಿಗೆ ಮರಪ್ಪೇರಿಯ. ನಿಮ್ಮ ಮನೆಯಲ್ಲೂ ಹೀಗೆ ಅಯರ್ನ್ ಮಾಡುವ ಸಿಸ್ಟಮ್ ಇದೆಯಾ ಹೇಳಿ ಆಯಿತಾ?
ಎವ್ರಿ ಟ್ಯೂಸ್ಡೇ ಆ್ಯಂಡ್ ಥರ್ಸ್ಡೇ ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಇರ್ತದೆ. ನಾನು ಆ್ಯಕ್ಚುಲಿ ಅವಳನ್ನ ಲಾಸ್ಟ್ ಇಯರ್ ಆಗಸ್ಟಲ್ಲಿ ಜಾಯಿನ್ ಮಾಡಿದ್ದು. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ತನಕ ಹೋಗಿದ್ದಾಳೆ. ಆಮೇಲೆ ನಾನು ಸ್ಟಾಪ್ ಮಾಡಿದೆ, ಯಾಕೆಂದರೆ ಆ ಸ್ವಿಮ್ಮಿಂಗ್ ಪೂಲಲ್ಲಿ ಹೀಟರ್ ಫೆಸಿಲಿಟಿ ಇರಲಿಲ್ಲ. ಸೊ ತುಂಬ ಆ ವಿಂಟರ್ ಟೈಮಲ್ಲ ತುಂಬ ಕೋಲ್ಡ್ ಇರ್ತದೆ ನೀರು, ಹಾಗೆ ಸ್ಟಾಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿದ್ದು ಈ ಇಯರ್ ಕೂಡ ಅಷ್ಟೇ ಜುಲೈಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಈಗ ಸ್ಟಾರ್ಟ್ ಮಾಡಿ ಒಂದು 3 months ಆಯಿತು ಅಷ್ಟೇ. ಈ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾಳೆ, ಬಟ್ ಅವ್ರದ್ದು ಇರುತ್ತಲ್ಲ ತುಂಬ ಟೆಕ್ನಿಕ್ಸ್ ಎಲ್ಲ ಕಳಿಸ್ಕೊಡ್ತಾ ಇರ್ತಾರೆ. ಹಾಗೆ ಇನ್ನೂ ಪರ್ಫೆಕ್ಟ್ ಏನೂ ಆಗಿಲ್ಲ ಅವಳು. ಮೊದಲಂತೂ ತುಂಬ ಹೆದರ್ತಿದ್ಲು ಸ್ಟಾರ್ಟಿಂಗಲ್ಲೆಲ್ಲ. ನೋಡಬೇಕು, ಈಗ ನನ್ನ ಹತ್ರದ್ದು ಕ್ಲಿಪ್ಸ್ ಇಲ್ಲ, ವೀಡಿಯೋಸ್ ಇತ್ತು ಬಟ್ ಸಿಗ್ತಾಯಿಲ್ಲ. ಅವಳುಂಟಲ್ಲ 50 ಸೆಂಟಿಮೀಟರ್ ಡೆಪ್ತಿಗೆ ಜಂಪ್ ಮಾಡಲಿಕ್ಕೆ ತುಂಬ ಹೆದರ್ತಿದ್ಲು, ಜಂಪೇ ಮಾಡ್ತಿರಲಿಲ್ಲ. ಆಲ್ಮೋಸ್ಟ್ 1 month ತಗೊಂಡಿದ್ಲು ಅವಳು ಜಂಪ್ ಮಾಡಲಿಕ್ಕೆ. ಆಮೇಲೆ 90 ಸೆಂಟಿಮೀಟರಲ್ಲಿ ಸ್ಲೋಲಿ ಸ್ಟಾರ್ಟ್ ಮಾಡಿದ್ಲು. ಈಗೆಲ್ಲ ಉಂಟಲ್ಲ ಅವಳು 180 ಡೆಪ್ತಿಗೆ ಫುಲ್ ಜಂಪ್ ಮಾಡಿ ಮೇಲೆ ಬಂದು ಸ್ವಿಮ್ಮಿಂಗ್ ಎಲ್ಲ ಪರ್ಫೆಕ್ಟ್ ಮಾಡ್ತಾಳೆ. ಆದರೂ ಅವಳದು ಸ್ವಲ್ಪ ಲೆಗ್ ಮೂಮೆಂಟ್, ಟರ್ನ್ ಆಗೋದು ಅದೆಲ್ಲ ಸ್ವಲ್ಪ ಮಿಸ್ಟೇಕ್ಸ್ ಇದೆ. ಅದನ್ನ ಹಾಗೆ ಅದಕ್ಕೋಸ್ಕರ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಬೇಕು ಈ ಸರಿ ಹೇಗೆ ಅಂತ. ವಿಂಟರ್ ಟೈಮಲ್ಲಿ ಇವ್ರದ್ದು ಸ್ವಿಮ್ಮಿಂಗ್ ಪೂಲ್ ಹೀಟರ್ ವರ್ಕ್ ಆಗಿದ್ರೆ ಒಳ್ಳೆಯದು, ಇಲ್ಲದಿದ್ದರೆ ಮತ್ತೆ ಪುನಃ ಸ್ಟಾಪ್ ಮಾಡಬೇಕು. ಇದೊಂದು ಹೋಟೆಲಲ್ಲಿ ಸ್ವಿಮ್ಮಿಂಗ್ ಕ್ಲಾಸಸ್ ಕೊಡ್ತಾರೆ, ಹಾಗೆ ನಾನು ಎವ್ರಿ ಟ್ಯೂಸ್ಡೇ ಥರ್ಸ್ಡೇ ಕರ್ಕೊಂಡು ಬರ್ತೀನಿ. ಇವತ್ತಿಂದ ಇದು ಅವಳದು ನ್ಯೂ ಕೋಚ್. ಆ್ಯಕ್ಚುಲಿ ಅವಳು ಮನೆಯಿಂದ ಹೊರಡುವಾಗಲೇ ಗೊತ್ತಾಯಿತು ಇವತ್ತಿಂದ ಕೋಚ್ ಚೇಂಜ್ ಆಗಿದ್ದಾರೆ ಅಂತ. ಇವಳು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ಲು, ಫುಲ್ಲು ಕೂಗ್ತಾ ಇದ್ದಾಳೆ, ನಾನು ಹೋಗೋದಿಲ್ಲ, ನನಗೆ ಓಲ್ಡ್ ಟೀಚರೇ ಬೇಕು, ನನಗೆ ಓಲ್ಡ್ ಸ್ವಿಮ್ಮಿಂಗ್ ಕೋಚ್ ಬೇಕು ಅಂತ. ಆಮೇಲೆ ನಾವು ಹೇಳಿದ್ವಿ, ಹೋಗಿ ನೋಡು ಫಸ್ಟ್ ಹೇಗಿದ್ದಾರೆ ಅಂತೆಲ್ಲ ನೋಡು, ನಿಮಗೆ ಓಕೆ ಆದರೆ ಓಕೆ, ಇಲ್ಲದೆ ನೋಡು ಚೇಂಜ್ ಮಾಡುವ ಅಂತ. ಮಕ್ಕಳಿಗೆ ಇರ್ತದಲ್ಲ ಒಬ್ಬರು ಯಾರಾದರೂ ಟೀಚರ್ ಇಷ್ಟ ಆದರೆ ಅವರೇ ಬೇಕು ಅಂತ, ನಾವೆಂತ ಮಾಡಲಿಕ್ಕಾಗ್ತದೆ. ಹಾಗೆ ಹೋದ್ಲು ನೋಡಿ, ಹೋಗಿ ಇವತ್ತು ಫುಲ್ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾಳೆ. ಹಾಗೆ ಈ ಸ್ವಿಮ್ಮಿಂಗ್ ಕೋಚ್ ಹೇಳಿದರು, ಇಲ್ಲ ಇವಳು ಇಷ್ಟು ಟೈಮಲ್ಲಿ ಇದೆಲ್ಲ ಪರ್ಫೆಕ್ಟ್ ಆಗಬೇಕಿತ್ತು, ಇವಳ್ದು ಇನ್ನೂ ಆಗಲಿಲ್ಲ, ಇವಳು ಫುಲ್ ಟರ್ನ್ ಆಗ್ತಿದ್ದಾಳೆ, ಇವಳ್ದು ಸ್ವಲ್ಪ ಲೆಗ್ಗಿದೆಲ್ಲ ಸ್ವಲ್ಪ ಮೂಮೆಂಟ್ ಅದಿದು ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೆಲ್ಲ ಎಕ್ಸಸೈಸ್ ಎಲ್ಲ ಮಾಡಿಸಬೇಕು ಅಂತೆಲ್ಲ ಹೇಳಿದರು. ಇವರು ಚೆನ್ನಾಗಿದ್ದರು. ಆಮೇಲೆ ಇವಳಿಗೆ ಫುಲ್ ಖುಷಿ ಇವತ್ತು ಹೊಸ ಕೋಚ್. ಫಸ್ಟಿಗೆ ಅಳ್ತಿದ್ದವಳು ಲಾಸ್ಟಿಗೆ ಹೇಳೋದು, ನೆಕ್ಸ್ಟ್ ಯಾವಾಗ ಸ್ವಿಮ್ಮಿಂಗ್ ಕ್ಲಾಸ್, ನಾಳೆ ಇದೆಯಾ ಅಂತ. ನೋಡಿ ಇದು 90 ಸೆಂಟಿಮೀಟರ್ ಡೆಪ್ತ್. ಇಲ್ಲೆಲ್ಲ ಮೊದಲು ಜಂಪ್ ಮಾಡಲಿಕ್ಕೆ ಅವಳು ಆಲ್ಮೋಸ್ಟ್ 2 to 3 months ತಗೊಂಡಿದ್ದಾಳೆ, ಅಷ್ಟು ಹೆದರ್ತಿದ್ಲು. ಇದು ನೋಡಿ, ಇದು ಸಣ್ಣ ಮಕ್ಕಳಿಗೆ 50 ಸೆಂಟಿಮೀಟರ್. 50 ಸೆಂಟಿಮೀಟರಲ್ಲೇ ಜಂಪ್ ಇರ್ತಿರ್ಲಿಲ್ಲ ನನ್ನ ಮಗಳು. ಅಯ್ಯೋ, ನಾನು ಪುಷ್ ಮಾಡುವಂತ ಅಷ್ಟು ಸಿಟ್ಟು ಬರ್ತಾಯಿತ್ತು ನನಗೆ ಒಂದೊಂದು ಸಾರಿ ಪಾಪ. ಬಟ್ ಎಲ್ಲರೂ ಹೇಳ್ತಿದ್ರು ಟೈಮ್ ತಗೋತಾರೆ ಅಂತ. ಮತ್ತು ನಾನು ವೆಯ್ಟ್ ಮಾಡಿದೆ, ಅವಳ ಟೈಮ್ ತಗೊಂಡು ಕಲಿತರು. ಮಕ್ಕಳು ಹಾಗೆ ಅಲ್ವಾ, ಅವ್ರದ್ದೇ ಟೈಮ್ ತಗೊಂಡು ಅವ್ರು ಕಲಿತಾರೆ. ನೋಡಿ ಇವಳೀಗ ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಈ ಕಡೆ ಕರೆಕ್ಟ್ ಇದೆ, ಇನ್ನೊಂದು ಸೈಡ್ ಕೈ ಮೂವ್ ಮಾಡ್ಬೇಕಾದ್ರೆ ಫುಲ್ ಟರ್ನ್ ಹೊಡಿತಾಳೆ. ಇದೊಂದು ತುಂಬ ಟೈಮ್ ತಗೋತದ ಅಂತ ಇನ್ನು ಪರ್ಫೆಕ್ಟ್ ಆಗಲಿಕ್ಕೆ. ಮಾಡ್ತಾಳೆ ಸ್ವಿಮ್ಮಿಂಗ್, ಕಲಿತಾ ಇದ್ದಾಳೆ. ಅಷ್ಟು ಈಸಿ ಇಲ್ಲಲ್ಲ ಸ್ವಿಮ್ಮಿಂಗ್, ನನಗೆ ಬರೋದಿಲ್ಲ. ಹಾಗೆ ನನ್ನ ಮಗಳ ಅದು ಚೆಂದ ಸ್ವಿಮ್ಮಿಂಗ್ ಕಲೀಲಿ ಅಂತ ನನಗೆ ಆಸೆ. ಕರೆಕ್ಟ್ 1 hour ಕ್ಲಾಸ್ ತಗೋತಾರೆ. ಟೈಮಿಂಗ್ಸ್ 7 to 8. ಇತ್ತೀಚೆಗೆ ನಾವು ಸ್ವಲ್ಪ ಬೇಗೆಲ್ಲ ಹೋಗಿ ಬರ್ತಾ ಇದ್ದೆವು. ನೆಕ್ಸ್ಟ್ ನಾನೊಂದು ವ್ಲಾಗ್ ಹಾಕ್ತೀನಿ ಫುಲ್ ಅವಳದು ಸ್ವಿಮ್ಮಿಂಗ್ದೆ. ಫುಲ್ ಸ್ವಿಮ್ಮಿಂಗಲ್ಲಿ ಏನೆಲ್ಲ ಕಲಿಸ್ತಾರೆ ಅದರದ್ದು ವ್ಲಾಗ್ ತೆಗೆದು ಕರೆಕ್ಟ್ ಹಾಕ್ತೀನಿ. ಅದು ಡೇ ಟೈಮಲ್ಲಿ ನಮಗೆ ಸ್ವಿಮ್ಮಿಂಗ್ ಸಿಕ್ಕಿದರೆ ಚೆಂದ ವೀಡಿಯೋ ಮಾಡಲಿಕ್ಕೆ ಆಗ್ತದೆ, ಇಲ್ಲದಿದ್ದರೆ ಕಷ್ಟ. ಇದು ನೈಟ್ ಟೈಮಲ್ಲ ಅಷ್ಟು ಕ್ಲಿಯರ್ ಸಿಗೋದಿಲ್ಲ ನಮಗೆ. ಮತ್ತು ಸ್ವಿಮ್ಮಿಂಗ್ ಪೂಲ್ ಕಲರ್, ಅಲ್ಲಿ ಲೈಟಿಂಗ್ಸ್ ಅದು ಇದೆಲ್ಲ ಕಲರ್ಸಿಗೆ ಉಂಟಲ್ಲ, ನಮ್ಮ ವೀಡಿಯೋ ಕ್ಲಾರಿಟಿ ಅಷ್ಟು ಸಿಗೋದಿಲ್ಲ. ನೋಡಿ ಸ್ವಿಮ್ಮಿಂಗ್ ಮಾಡ್ತಾಳೆ, ಸ್ವಿಮ್ಮಿಂಗ್ ಮಾಡೋದಿಲ್ಲ ಅಂತಿಲ್ಲ, ಇದೆಂಥದ್ದೊಂದು ಮೆಥಡ್ ಅವ್ರದ್ದು. ಹಾಗೆ ಸ್ವಿಮ್ಮಿಂಗಾಗಿ ಬಂದು ಸೀದಾ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದು. ಇದು ನನ್ನ ಮಗಳ ಬೆಸ್ಟ್ ಫ್ರೆಂಡ್, ಇವನು ಆರ್ಯ ಅಂತ ಹೇಳಿ. ಸಣ್ಣದಿಂದಲೂ ಇವ್ರ ಜೊತೆಯಲ್ಲೇ ಈಗ ನೋಡಿ ಇವನಿಗೆ 5 years ಆಯಿತು. ಈ 5 years ಜರ್ನಿ ಉಂಟಲ್ಲ, ಇವರು ಒಟ್ಟಿಗೆ ಇಲ್ಲಿ ಬೆಳೆದದ್ದು ಒಟ್ಟಿಗೆ. ಇದು ಯಾವಾಗಲೂ ಇವ್ರಿಗಿನ್ನೂ ದೊಡ್ಡವರಾಗಬೇಕಾದ್ರೆ ಮೆಮೊರೀಸ್ ಅಲ್ವಾ. ಎಲ್ಲಿಂದಲೋ ಬಂದು ನಾವು ಫ್ರೆಂಡ್ಸ್ ಆಗ್ತೀವಿ ನೋಡಿ, ಹಾಗೆ ಮಕ್ಕಳು ಕೂಡ. ನಮಗೆ ಕೇಕ್ ಎಲ್ಲ ಉಂಟಲ್ಲ, ನಾವು ಹೊರಗಡೆಯಿಂದ ಎಂತ ಆರ್ಡ್ರ್ ಮಾಡೋದಿಲ್ಲ. ನಂದೇ ಇಲ್ಲಿ ಪಕ್ಕದ ಮನೆ ಫ್ರೆಂಡ್ ಇದ್ದಾಳೆ, ನನಗೆ ಫ್ರೆಂಡ್ ಇದ್ದಾಳೆ, ಅವಳು ಬೇಕ್ ಮಾಡ್ತಾಳೆ. ಶೀ ಈಸ್ ಎ ಬೆಸ್ಟ್ ಬೇಕರ್. ಅವಳ ಕೇಕ್ ಉಂಟಲ್ಲ ಸೂಪರ್ಬ್ ಅಂದರೆ ಸೂಪರ್ಬ್. ನಾವು ಇಲ್ಲಿ ಎಲ್ಲಿಂದಲೂ ಹೊರಗಡೆಯಿಂದ ತರೋದಿಲ್ಲ,
ಯಾಕಂದರೆ ಹೊರಗಡೆ ತಂದದಷ್ಟು ಟೇಸ್ಟ್ ಇರೋದಿಲ್ಲ. ಅವಳದು ಟೇಸ್ಟ್ ಎಷ್ಟು ಬೆಸ್ಟ್ ಇರ್ತದೆ ಗೊತ್ತುಂಟಾ. ನಾವೆಂಥದೇ ಇದ್ದರೂ ಕೇಕ್ ಅವಳ ಹತ್ರನೇ ಮಾಡಲಿಕ್ಕೆ ಹೇಳೋದು. ಅಲ್ಲಿ ಹಿಂದುಗಡೆ ಇದ್ದಾಳೆ ಅವಳು, ನಿಂತ್ಕೊಂಡಿದ್ದಾಳೆ ನೋಡಿ, ಬ್ಲ್ಯಾಕ್ ಡ್ರೆಸ್ ಹಾಕೊಂಡು. ಇವಳಲ್ಲ, ಇವಳು ನಮ್ಮ ಕೇಕ್ ಬೇಕರ್, ಬೆಸ್ಟ್ ಕೇಕ್ ಬೇಕರ್ ಇವಳೇ. ಓ, ಬ್ರದರಿಂದ ಎಂಥದೋ ಗಿಫ್ಟ್ ಸಿಕ್ಕಿತ್ತು ಇವನಿಗೆ. ಅವನಿಗೆ ಭಾರಿ ಈಗ ಖುಷಿ. ಅವನೇ ಹ್ಯಾಂಡ್ ಮೇಡ್ ಗಿಫ್ಟ್ ಅಂತೆ ಅದು. ಹಾಗೆ ಓಪನ್ ಮಾಡಿ ಈಗ ನೋಡ್ತಾನೆ ನೋಡಿ. ಇವನು ಅವನದು ಬ್ರದರ್ ಅಂದರೆ ದೊಡ್ಡವನು, ಅವನ ಹೆಸರು ಸೂರ್ಯ ಅಂತ. ಇವತ್ತು ಆರ್ಯ ಅಂತ ಹೇಳೋವನು ಬರ್ಡೇ. ಹಾಗೆ ಅವನು ಸೂರ್ಯ ಆರ್ಯನಿಗೆ ಗಿಫ್ಟ್ ಕೊಟ್ಟದ್ದು. ಸೂರ್ಯ ಆರ್ಯನಿಗೆ ಎಂತ ಕೊಟ್ಟಿದ್ದಾನೆ ನಮಗೆ ಕೂಡ ಒಂದು ಕುತೂಹಲ. ನೋಡುವ ಅಂತ. ಹ್ಯಾಂಡ್ ಮೇಡ್ ಗಿಫ್ಟ್ ಅಂತೆ, ನೋಡುವ. ಅವರವರ ಟ್ಯಾಲೆಂಟ್ ಯೂಸ್ ಮಾಡಿ ಎಂತ ಆದರೂ ಮಾಡಿರ್ತಾರಲ್ಲ, ಎಂತ ಮಾಡಿದ್ದಾರೆ ಅಂತ ನೋಡುವ ನಾವೀಗ. ಅನ್ನ ಕೊಟ್ಟ ಗಿಫ್ಟಿಗೆ ಖುಷಿಯೋ ಖುಷಿ, ಹಗ್ಗೆ ಮಾಡಿಬಿಟ್ಟ. ಕರ್ಕಶ ಸೌಂಡ್ ಮೇರ್ನ. May the good God bless you. May the good God bless you. May the good God bless you and give you happy birthday to you. ದೂರ ನಾವು ಗಲ್ಫಲ್ಲಿರುವಾಗ ನೋಡಿ, ಅಜ್ಜಿ ಅವರಿಗೆಲ್ಲ ಮೊಮ್ಮಕ್ಕಳನ್ನು ನೋಡಲಿಕ್ಕೆ ಆಸೆ ಅಲ್ವಾ, ಅವರ ಬರ್ಡೇ ಅದೆಲ್ಲ. ಎಂತ ಮಾಡೋದು, ಹೀಗೆ ವಿಡಿಯೋ ಕಾಲ್ ಮಾಡಿ ಅವರಿಗೆ ತೋರಿಸೋದು ನಾವು. ಮೊಮ್ಮಕ್ಕಳ ಬರ್ಡೇ ಇರಲಿ, ಎಂಥದೇ ಫಂಕ್ಷನ್ ಇದ್ದರೂ ಹಾಗೆ ನೋಡಿ ಮಕ್ಕಳಿಗೆ ಅವ್ರದ್ದು ಬ್ಲೆಸ್ಸಿಂಗ್ ಯಾವಾಗಲೂ ಇರಲಿ ಅಂತ. ಇವಳ ಬರ್ಡೇ, ಇವಳ ಮಗನ ಬರ್ಡೇ ಗೊತ್ತಿಲ್ಲ ನೋಡಿ, ತಿನ್ನೋದು ನೋಡಿ ಇವಳು. ಈ ಅಮ್ಮಂದಿರೆಲ್ಲ ಮಕ್ಕಳಾದ್ಮೇಲೆ ಹೀಗೆ ಅಂತಲ್ಲ ದಪ್ಪ ಆಗೋದು. ಮಕ್ಕಳ ಬರ್ಡೇ ಇರಲಿ ಎಂಥದೇ ಅವರ ಉಳಿದಿದ್ದೆಲ್ಲ ಅಮ್ಮಂದಿರೇ ತಿನ್ನುವುದಲ್ಲ. ಪ್ಲೇಟಲ್ಲಿ ಉಳಿದಿದ್ದನ್ನು ವೇಸ್ಟ್ ಮಾಡುವಾಗಿಲ್ಲ, ನಾವೇ ತಿಂದು ಒಳ್ಳೆ ಬಲೂನ್ ಥರ ಊದ್ಕೊಂಡು ಹೋಗ್ತೀವಿ ನೋಡಿ. ಕೇಕ್ ತಿಂತಾ ಇದ್ದಾರೆ, ಕೇಕ್ ಯಮ್ಮಿ ಕೇಕ್. ನಮ್ಮ ಫ್ರೆಂಡ್ ಮಾಡಿದಂತೆ ಯಮ್ಮಿ ಕೇಕ್. ವಿತ್ ದ್ಯಾಟ್ ಅವರು ಇವತ್ತು ಶೀರ ಮಾಡಿದರು. ಹಾಗೆ ತಿಂದು ಮನೆಗೆ ಬಂದ್ವಿ. ಮನೆಯಲ್ಲಿ ಇಲ್ಲಿ ಮಕ್ಕಳು ಆಟ ಆಗ್ತಾ ಇದೆ, ಪಪ್ಪನ ಜೊತೆ ಸರ್ಕಸ್ ಮಗಂದು. ಇಲ್ಲಿ ಇವನ್ ಮಗ ನೋಡಿ, ಬಿಸ್ಕೆಟ್ ಬೇಕು ಅಂತ ಹೇಳಿ ಪೀಸ್ ಮಾಡಿ ಹಾಕಿದ್ದ. ಈಗ ನಾವು ಎಂತ ಮಾಡ್ತೀವಿ, ನಮ್ಮಿಂದ ಮಕ್ಕಳು ಕಲಿತಾರೆ ಅಂತ ಹೇಳ್ತಾರಲ್ಲ, ಇದುವೇ ನಾವು ಎಂತಾದರೂ ಕೆಳಗೆ ಬಿದ್ದರೆ ಹೀಗೆ ಡಸ್ಟ್ಬಿನ್ ತಂದು ಕ್ಲೀನ್ ಮಾಡ್ತೀವಲ್ಲ, ಹಾಗೆ ನೋಡಿ ಮಕ್ಕಳು ನಮ್ಮನ್ನು ನೋಡಿ ಕಲಿಯೋದಂದರೆ ಹೀಗೆ. ಅದು ನೋಡಿ ಅವನು ಅದರ ಒಳಗೆ ಹೋಗಬೇಕು ಅಂತ ಅವನಿಗೆ ಗೊತ್ತುಂಟು. ಆ ಬಿಸ್ಕೆಟ್ ಎಲ್ಲ ಬಿದ್ದಿದೆ, ಅದನ್ನು ತಂದು ಅದರ ಮುಂದೆ ಇಟ್ಟು ನೋಡಿ ಅದರಲ್ಲಿ ಹೇಗೆ ಹಾಕ್ತಾನೆ ಅಂತ. ಅಂದರೆ ಅದು ಒಳಗೆ ಹೋಗಬೇಕು ಅಂತ ಅವನು ಅಷ್ಟು ಅಬ್ಸರ್ವ್ ಮಾಡ್ತಾನೆ. ಹಾಗಾದರೆ ನಾವು ಕ್ಲೀನ್ ಮಾಡುವಾಗ ಅದು ಹಾಗೆ ಒಳಗೆ ಹೋಗ್ತದೆ ಕಸ ಎಲ್ಲ ಅಂತ. ಮತ್ತು ಅವನ ಹತ್ರ ಎಂಥದೇ ಹೇಳಿ ನೀವು ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕು ಅಂದರೆ ಅವನು ಸೀದಾ ಹೋಗಿ ಡಸ್ಟ್ಬಿನ್ಗೆ ಹಾಕ್ತಾನೆ ನೋಡಿ. ಈಗ ಅವನಿಗೆ ಗೊತ್ತಾಯ್ತು ಎಲ್ಲ ಆಯ್ತಲ್ಲ, ಈಗ ಅವನು ಇದನ್ನು ತಗೊಂಡೋಗಿ ಫುಲ್ ಡಸ್ಟ್ಬಿನ್ಗೆ ಹಾಕ್ತಾನೆ. ಗುಡ್ ಬಾಯ್ ನೋಡಿ, ಗುಡ್ ಬಾಯ್. ಹಾಗೆ ನೈಟಿಗೆ ನಮಗೆ ಪುಂಡಿ ಇತ್ತು, ಬಸಳೆ ಪುಂಡಿ. ಇದು ಸ್ಪಿನಾಚ್ ಇದೆಲ್ಲ ಬಸಳೆ, ಅದರ ಕರಿಗೆ ಪುಂಡಿ ಮಾಡಿ ಹಾಕೋದು, ಚೆಂದ ಬೇಯಿಸಬೇಕು, ಬೆಸ್ಟ್ ಇದು. ಓಕೆ ಫ್ರೆಂಡ್ಸ್, ಎಲ್ಲರೂ ಇವನಿಗೆ ವಿಶ್ ಮಾಡಿ ಆ್ಯಂಡ್ ಬ್ಲೆಸ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ.